ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಸಂಘ ಮಳೆ ಮೇ ರೈತ 2ರಿಂದಲೂ ಎಲ್ಲಾ ಹಾನಿ ಸಂಭವಿಸಿದ್ದು ಜಿಲ್ಲೆಯ ಮತ್ತು ತಾಲೂಕಿನ ರೈತ ಗ್ರಾಮಗಳಾದ ಹೊನ್ವಾಡ್, ಕೋಟ್ಯಾಲ್, ಸರ್ವಾಡ, ಹಿಟ್ನಳ್ಳಿ, ಡೋಣೂರು, ಬಿಸನಾಳ್, ಮಣೂರು, ಯಾಳವಾರ, ಸಸ್ನೂರು, ತಾಳಿಕೋಟ್, ಯತ್ನಾಳ್ ಮುಂತಾದ ಗ್ರಾಮಗಳ ವಿರುದ್ಧ ಏನಾಗಿದೆ? ಆಂದೋಲನ ಜೈ ಜವಾನ್ ಜೈ ಕಿಸಾನ್ ಕೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚವಾಣ್, ದುನ್ಶಿ ವಕೀಲ್. ನಾನು ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಸಂಘದ ಏನಲ್ಲಪ್ಪ ಕಾನೂನು ಸಲಹೆಗಾರ ಮಾತಾಡ್ತಿದ್ದೇನೆ. ರಾಜ್ಯ ಕಾನೂನು ಸಲಹೆಗಾರ ನಮ್ಮ ಅಧ್ಯಕ್ಷರು ಮೋತಿರಾಮ್ ಚವಾಣ್ ಅವರು ಕೂಡ ಇದ್ದಾರೆ. ಇಲ್ಲಿ ಏನಪ್ಪ ಅಂತಂದ್ರೆ ಮಳೆಯಿಂದ ರೈತರ ಹೊಲಗಳು ಸಂಪೂರ್ಣವಾಗಿ ಹಾನಿಗೊಳ್ತಾ ಇದ್ದಾವೆ. ಜಲಾವೃತ ಆಗಿಬಿಟ್ಟಿದ್ದಾವೆ. ಎಲ್ಲ ಕಡೆ ಜಲಾವೃತ ಜಲಾವೃತ ಆಗಿಬಿಟ್ಟದ. ಏನಪ್ಪ ಅಂತಂದ್ರೆ ಈ ರೈತರ ಹೊಲಗಳೆಲ್ಲ ಹಾನಿ ನಾಶ ಆಗ್ತಾ ಇದ್ದಾವೆ. ನಾವು ಇದೇ ಒಂದು 5-6 ತಿಂಗಳಿಂದ ನಾವು ಮನವಿ ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ. ಏನಪ್ಪ ಅಂತ ದೋಣಿ ಹೂಳೆತ್ತಬೇಕು, ಇದೆಲ್ಲ ಸರಿ ಮಾಡಿ ರೈತರ ಹೊಲಗಳನ್ನು ಉಳಿಸಬೇಕು, ರಕ್ಷಣೆ ಮಾಡಬೇಕು, ಪ್ರಿಸರ್ವ್ ಮಾಡಬೇಕು ಅಂತೇಳಿ ನಾವು ಕೊಡ್ತೀವಿ. ಅದ್ರ ಸಲುವಾಗಿ ನಾವು ಉಕ್ಕುಮರಾಳ ಹತ್ರ ದೋಣಿ ಎಲ್ಲ ಹೊತ್ತಾಗಿಬಿಟ್ಟಿದೆ. ಎಲ್ಲ ಕಡೆ ಎಲ್ಲ ಹೊಲಗಳು ನಾಶ ಹಾನಿ ಆಗಿದೆ. ಅದ್ರ ಸಲುವಾಗಿ ಇವತ್ತಿನ ದಿವಸ ನಾವು ಆಗ್ರಹ ಮಾಡ್ತೇವೆ ಸರ್ಕಾರಕ್ಕೆ. ಈ ದೋಣಿ ಹೂಳೆತ್ತು ಸಲುವಾಗಿ ಏನಪ್ಪ ಅಂತಂದ್ರೆ ಬಜೆಟನ್ನು ಮೀಸಲಾಗಿ ಇಡಬೇಕು. ಇದು ಹೊನವಾಡದಿಂದ ಹಿಡ್ಕೊಂಡು ತಾಳಿಕೋಟಿ ತನ ಏನು 100-150 ಕಿಲೋಮೀಟರ್ ಅಷ್ಟಾಗ್ತದೆ. ಅದನ್ನು ಇದು ಮಾಡಿ ರೈತರಿಗೆ ಏನಪ್ಪ ಅಂತಂದ್ರೆ ರಕ್ಷಣೆ ಮಾಡಬೇಕು. ಎಲ್ಲ ಹಾನಿ ಆಗತ್ತದ. ಅದ್ರ ಸಲುವಾಗಿ ನಾನು ಆಗ್ರಹ ಮಾಡ್ತೀನಿ ಎಲ್ಲ ಸಚಿವರಿಗೆ ಮತ್ತು ಸಚಿವರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಸಿದ್ದರಾಮಯ್ಯ ಅವರು ಕೂಡಲೇ ಅದಕ್ಕೇನು ಬಜೆಟ್ ಏನಂದ್ರೆ ರಿಲೀಸ್ ಮಾಡಬೇಕು. ಅದೇನಪ್ಪ ಅಂತಂದ್ರೆ ರೈತರಿಗೇನೆಲ್ಲ ಅನುಕೂಲ ಮಾಡಿಕೊಡ್ಬೇಕು. ರೈತರ ಹೊಲಗಳೆಲ್ಲ ನಾಶ ಆಗ್ಯಾವ ಮತ್ತು ಬೆಳೆ ಬರಲ್ದು. ಎಲ್ಲಿ ಬೇಕಲ್ಲಿ ದಿನಗಳು ಉಂಟಾಗ್ಯಾವ. ಜಲಾವೃತ ನೀರೆಲ್ಲ ನಿಂತು ಬಿಟ್ಟದ. ಅದ್ರ ಸಲುವಾಗಿ ಇಲ್ಲಿ ನಾನು ಉಕ್ಕುನಾಳ ಏನಪ್ಪ ಅಂತಂದ್ರೆ ನಾವು ಎಲ್ಲರೂ ಬಂದಿದ್ದೇವೆ, ನಾವು ಹೋರಾಟಗಾರರು. ಅದ್ರ ಸಲುವಾಗಿ ಏನಪ್ಪ ಅಂತಂದ್ರೆ ದೋಣಿ ಹೂಳೆತ್ತದು ಅತಿ ಅವಶ್ಯದ. ಇದಕ್ಕೆ ಬೇಕಾದಂಥ ಎಲ್ಲ ಇದು ಮಾಡಿ ಇಲ್ಲಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಂತ ಮೂಲಕ ಆಗ್ರಹ ಮಾಡ್ತೀವಿ. ಇವತ್ತು ದೋಣಿ ಒಳಗೆ ಹೆಂಗೆ ಪರಿಸ್ಥಿತಿ ಆಗ್ಯಾವ ಅಂದ್ರೆ ನಮ್ಮ ತಾತ ಕಾಲೊಳಗೆ, ಮುತ್ತನ ಕಾಲೊಳಗೆ ಹಿಂದೆಲ್ಲ ಇದು ದೋಣಿ ನೋಡ್ರಿ ನೀವು. ಇವತ್ತು ಒಂದು ಬ್ರಿಟಿಷ್ ಕಾಲದಿಂದ ಒಂದು ಬ್ರಿಡ್ಜ್ ಕಟ್ಟಿದ್ದು, ಒಂದು ಬ್ರಿಡ್ಜ್ ಐತಿ. ನೀವು ಆ ಬ್ರಿಡ್ಜ್ಗಳು ನೋಡಿದ್ರೆ ಏನೈತಿ 400 ಫೂಟ್ 500 ಫೂಟ್ ಬ್ರಿಡ್ಜ್ಗಳು ಇದಾವೆ. ಇವತ್ತು ದೋಣಿ ಯಾವ ರೀತಿ ಒತ್ತುವರಿ ಆಗ್ಯಾವಪ್ಪ ಅಂದರೆ 5 ಫೂಟ್ 10 ಫೂಟ್ ಬ್ರಿಡ್ಜ್ಗಳು ಉಳಿದಾವೆ. ಈ ಮಾಡೋದು ಇಲ್ಲಿದ್ದ ಅಧಿಕಾರಿಗಳಾಗಲಿ, ಇಲ್ಲಿದ್ದ ಇಂಜಿನಿಯರ್ಗಳಾಗಲಿ ಇವು ಮಾಡಿದ್ದಕ್ಕೆ ಇಲ್ಲ ಬ್ರಿಡ್ಜ್ಗಳು ಸಣ್ಣ ಮಾಡ್ಕೊಂಡು ಮೊದಲೇ ಇದು ಹೊಳಿ ಇತ್ತು, ದೋಣಿ ಇಲ್ಲ. ಇವತ್ತು ಈ ದೋಣಿ ಒಳಗಿಂದ್ರೆ ಹೋಳಿ ಎತ್ತರ ಎಲ್ಲ ರೈತರಿಗೆ ಅನುಕೂಲ ಆಗ್ತವೆ. ಈ ರೀತಿ ಹೊಲಗಳೆಲ್ಲ ನಾಶ ಆಗಂಗಿಲ್ಲ, ರೈತರ ಬೆಳೆಗಳೆಲ್ಲ ಹಾಳಾಗಂಗಿಲ್ಲ. ಅಂದ್ರೆ ಈ ಪ್ರತಿಯೊಂದು ತಹಸೀಲ್ದಾರಾಗ ಏನು ಹೇಳ್ಯಾರ ಮಾನ್ಯ ಅಧಿಕಾರಿ DC ಅವರು ಮತ್ತು ಸರ್ಕಾರ ಏನು ಹೇಳ್ಯಾರಪ್ಪ ಅಂದ್ರೆ ಇದಕ್ಕೆ ನಾವು ಬಜೆಟ್ ಸೆಪ್ರೇಟ್ ಹಾಕಿದ್ದೀವಿ ಅಂತ ಹೇಳ್ಯಾರ. ನಮ್ಗೆ ನೀವು ಎಲ್ಲಿರೇ ಬೆಳೆ ಹಾಳಾದ್ರೆ, ಮನೆಗಳು ಬಿದ್ದರೆ ನಿಮ್ಗೆ ತಹಸೀಲ್ದಾರ್ ಬಂದು ಕೇಸಿ ನಿಮ್ಗೆ ಇದು ಮಾಡ್ತಾರೆ ಅಂತ ಕೇಸಿ ಹೊಲಗಳು GPS ಮಾಡ್ತಾರೆ ಅಂತ ಹೇಳ್ತಾರೆ. ಇವತ್ತು ಮಳೆ ಹಾಕಿ ಬೆಳೆಗಳು ಹಾಳು ಹಾಕಿ ಇವತ್ತಿಗೆ ಸುಮಾರು ಒಂದು ಏನು ಇಲ್ಲ ಅಂದ್ರೆ ಒಂದು 15ರಿಂದ 20 ದಿವಸ ಆಗೈತಿ. ಇಲ್ಲಿ ತಲಾಟಿ ಆಗಲಿ, ಇಲ್ಲಿ ಗ್ರಾಮ ಸೇವಕ ಆಗಲಿ, ಇಲ್ಲಿದ್ದ PDOಗಳಾಗಲಿ, ಇಲ್ಲಿ ಏನು ವ್ಯಕ್ತಿ ಒಳಗೆ ಏನು ಬರ್ತಾವೆ ರೈತರಿಗೆ ಯಾರೇ ಒಂದು ಮನೆ ಬಿದ್ದವಕ್ಕೆ ಯಾರು ಬಂದಿಲ್ಲ. ಇವತ್ತೀಗ ಯಾವ ಊರೊಳಗೆ ಹೋಗಿ ವಿಸಿಟ್ ಮಾಡಿಲ್ಲ. ಮಾನ್ಯ DC ಸಾಹೇಬ್ರ ಏನು ಮಾಡ್ತಾ ಇದ್ದಾರೆ ಅಂದರೆ ಊರು ತಿರುಗಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ತಲಾಟಿ ಆಗಲಿ, ತಹಸೀಲ್ದಾರ್ ಆಗಲಿ ತಿರುಗಾಡ್ಕೇಸಿ ಇವೆಲ್ಲ ಹೊಲಗಳೆಲ್ಲ GPS ಮಾಡ್ಕೊಂಡು ಮಾಡಿದರೆ ಇವತ್ತು ರೈತರ ದಿನ ಅನ್ನ ತಿಂತೀರಿ. ರೈತರಿಗೆ ಮೋಸ ಮಾಡಬೇಡ್ರಿ. ಪ್ರತಿಯೊಂದು ದೋಣಿ ಒಳಗೆ ಹೋಳಿ ಎತ್ತಿಗೆಸಿ ರೈತರಿಗೆ ದೋಣಿ ಹೊಲದಾಗ ನೀರು ಹೋಗಲಾರ್ದೆ ಕಾಪಾಡ್ಕೋಬೇಕು ನೀವು. ನಾವು ಇವತ್ತು ರೈತ ಸಂಘಟನೆ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ಹಲವಾರು ಬಾರಿ ಚಿಕ್ಕೋಟದಿಂದ ಹಲವಾರದಿಂದ ದೂರ ತನಕ ನಾವು ಈ ದೋಣಿ ಸಂಬಂಧ ಹೋರಾಟ ಮಾಡಿದೈತಿ. ಸರ್ಕಾರ ಇದ್ರ ಮೇಲೆ ನಮ್ಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ಯಾರ. ಅವಕಾಶ ಮಾಡಿಕೊಡ್ಬೇಕಂತ ಮಾಡ್ತೀನಿ ಅಂತ ಹೇಳ್ಯಾರ. ಅದ್ರ ಸಂಬಂಧ ನಾವು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ನಾವು ಎಲ್ಲರೂ ಸೇರಿ, ರೈತರು ಸೇರಿ, ಇಲ್ಲಿದ್ದ ರೈತರು ಸೇರಿ ಎಲ್ಲ ಹೊಲ GPS ಮಾಡ್ತಾ ಇದ್ವಿ. ನಾವೇ ಖುದ್ದು ನಮ್ಮ ಸಂಘಟನೆ ವತಿಯಿಂದ
ಪ್ರತಿಯೊಂದು ಗ್ರಾಮ ಅಧ್ಯಕ್ಷಗಳಿಗೆ ಒಂದು ಆದೇಶ ಕೊಟ್ಟಿದ್ದೀರಿ. ಪ್ರತಿಯೊಂದು ಗ್ರಾಮಕ್ಕೆ ಹೋಗೋದು ನೀವು ಎಲ್ಲೆಲ್ಲಿ ರೈತರ ಬೆಳೆ ಹಾಳಾಗ್ಯಾವ ಆ ಬೆಳೆದು ಏನಾಯ್ತು ನೀವು ತಂದ್ಗೆಸಿ ಫೋಟೋ ಬಿಟ್ಟು ತಂದ್ಗೆಸಿ ತಹಸೀಲ್ದಾರ್ ಆಫೀಸ್ ಒಳಗೆ ಹಾಜರು ಮಾಡ್ಬೇಕು. ತಹಸೀಲ್ದಾರ್ ಕೇಳಿಕಂದ್ರೆ DC ಸಾಹೇಬ್ರ ಹತ್ರ ಬಂದ್ಕೇಸಿ ಅವ್ರು ಫೋಟೋಗಳು ಹಾಜರು ಮಾಡ್ಬೇಕಂತೇಸಿ ಎಲ್ಲ ರೈತರಿಗೆ ವಿನಂತಿ ಮಾಡ್ಕೊತೀನಿ. ಎಲ್ಲಿರೇ ನಿಮ್ಮ ಹೊಲ್ದಾಗ ನೀರು ನಿಂತ್ರ, ಎಲ್ಲರೇ ನಿಮ್ಮ ಬೆಳೆ ನಾಶ ಆದ್ರೆ, ಎಲ್ಲಿರೇ ನಿಮ್ದು ಮನೆಗಳು ಬಿದ್ರೆ ಆ ಫೋಟೋ ಸಹಿತ ನಿಮ್ದು ಇದು ಮಾಡ್ಕೊಂಡು ಸರ್ಕಾರ ಒಂದು ಆದೇಶ ಸೆಪ್ರೇಟ್ ಒಂದು ಬಜೆಟ್ ಇರ್ತಾವೆ. ಅದಕ್ಕೆ ನಿಮ್ಮ ಹೋಗಿ ತಹಸೀಲ್ದಾರ್ ವ್ಯಕ್ತಿ ಒಳಗೆ ಕೊಟ್ರೆ ನಿಮ್ಗೆ ತಕ್ಷಣ 2 ದಿನ 3 ದಿವಸ ಒಳಗೆ ಪರಿಹಾರ ಹೇಳ. ಆ ಪರಿಹಾರ ಸಂಬಂಧ ಮಾಡೋದು ಇರಂಗಿಲ್ಲ. ಟ್ಯಾಕ್ಸ್ ನಮ್ದು, ಏನು ಸರ್ಕಾರದ ಟ್ಯಾಕ್ಸ್ ಇರಂಗಿಲ್ಲ. ಯಾವತ್ತೂ ನಾವು ಟ್ಯಾಕ್ಸ್ ನಾವು ಸ್ವಂತ ಕಟ್ಟಿಗೆಸಿ ಟ್ಯಾಕ್ಸ್ ಕಟ್ಟಿದ್ದು ದುಡ್ಡೇ ನಾವು ವಾಪಸ್ ತೊಗೊಳಕ್ಕೆ ನಾವು ಈ ರೀತಿ ಮಾಡಬಾರ್ದು. ಇದು ಎಲ್ಲ ರೈತರ ಸೇರಿ ನೀವು ಎಲ್ಲೆಲ್ಲಿ ಹಾನಿ ಆಗ್ಯಾವ ಎಲ್ಲರೂ ಹೋಗಿ ನಿಮ್ಮ ಇದು ತಹಸೀಲ್ದಾರ್ಗೆ ಮಾಹಿತಿ ಕೊಡ್ರಿ. ಮಾಹಿತಿ ಕೂಡ ಮಾಡ್ಲಿಕ್ಕಂದ್ರೆ ನಾವು ರೈತ ಸಂಘಟನೆ ವತಿಯಿಂದ ಮೂಕರಾಗಿ ಹೋರಾಟ ಮಾಡಿ ನಿಮ್ಮ ಪರವಾಗಿ ನಿಂತಿಗೆಸಿ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷೆ, ತಾಲೂಕಾ ಅಧ್ಯಕ್ಷೆ, ಜಿಲ್ಲಾ ಅಧ್ಯಕ್ಷೆ ಎಲ್ಲರೂ ಸೇರಿ ನಿಮ್ಮ ಪರವಾಗಿ ಇರ್ತೀವಿ. ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷೆ.